ಮೈ ಚಾನಲ್. ಸೊ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ, ಇದು ವರಮಹಾಲಕ್ಷ್ಮಿ ಹಿಂದಿನ ದಿನ ಹೂ ತರೋಣ ಅಂತ ಮಾರ್ಕೆಟಿಗೆ ಹೋಗಿದ್ವಿ. ಅಪ್ಪ ಸಿಕ್ಕಾಬಟ್ಟೆ ಬೆಲೆ, ಬಾಯಿಗೆ ಬಂದಿದೆ ರೇಟ್ ಹೇಳ್ತಾ ಇದ್ರು ಹೂವಿಂದಂತೂ. ಮತ್ತು ಈ ಥರ ಬೊಕ್ಕೇಜ್ ಮಾಡಿಟ್ಟಿರೋದೆಲ್ಲ ಸಿಕ್ಕಾಬಟ್ಟೆ ಬೆಲೆ. ಅಂದರೆ ಈ ಹಬ್ಬ ಬಂತು ಅಂತಂದರೆ ಬೆಲೆ ಏಕ್ದಮ್ ಡಬಲ್ ಟ್ರಿಪ್ಪಲ್ ಆದರೂ ಸರಿ ಜಾಸ್ತಿ ಮಾಡಿಬಿಡ್ತಾರೆ, ಗೊತ್ತು, ಬಿಕಾಸ್ ಜನ ಎಲ್ಲ ತಗೊಳ್ತಾರೆ ಅಂತ ಹೇಳಿ. ಸೊ ಎಷ್ಟು ಬೇಕೋ ಅಷ್ಟು ಹೂವೆಲ್ಲ ತಗೊಂಡು ಮನೆಗೆ ಬಂದು ಏನೇನು ಕೆಲಸ ಎಲ್ಲ ಇತ್ತು ಮುಗಿಸಿ ಮಗುಗೆಲ್ಲ ಊಟ ಮಾಡಿಸಿ ಅವಳು ಮಲಗಿದ ಮೇಲೆ ನಾವು ಡೆಕೋರೇಷನ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಸೊ ಬ್ಯಾಕ್ ಡ್ರಾಪ್ಗೆ ಸೆಪ್ರೇಟಾಗಿ ಏನೂ ಹಾಕಲಿಲ್ಲ, ಸ್ಕ್ರೀನ್ ಏನಿತ್ತು ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಮನೇಲಿ ಇದ್ದಿದ್ದು ಆರ್ಟಿಫಿಷಿಯಲ್ ಗಾರ್ಲೆನ್ಸು, ಫ್ಲವರ್ಸು ಅದನ್ನೆಲ್ಲ ಹಾಕಿ ಹಾಗೆ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ತಾಯಿದ್ದೀವಿ. ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಬಿಟ್ರೆ ಮಾರನೇ ದಿನ ಅಷ್ಟು ಗಡಿಬಿಡಿ ಇರೋದಿಲ್ಲ. ನೆಕ್ಸ್ಟ್ ಡೇ ಬರೀ ಕಳಶ ರೆಡಿ ಮಾಡಿ ದೇವ್ರನ್ನೆಲ್ಲ ಅಲಂಕಾರ ಮಾಡೋದು ಇಟ್ಕೊಳ್ಳೋಣ. ಹಿಂದಿನ ದಿನ ಬರೀ ಬ್ಯಾಕ್ ಡ್ರಾಪು ಮತ್ತು ಟೇಬಲ್ಲು ಅದೆಲ್ಲ ಸೆಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ತೇವೆ. ಬಿಕಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಗಡಿಬಿಡಿ ಆಗುತ್ತೆ ಮತ್ತು ಪೂಜೆ ಎಲ್ಲ ಮುಗಿಯೋದು ತುಂಬ ಲೇಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಹಿಂದಿನ ದಿನ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಮುಗಿಸ್ಬಿಟ್ಟೆ ಮಲ್ಕೊಳ್ಳೋಣ ಅಂಥೇಳಿ ನಾನು ಜಾನು ಶುರು ಮಾಡಿದ್ದೀವಿ. ನಾವು ಆಲ್ಮೋಸ್ಟ್ ಶುರು ಮಾಡಿದಾಗಲೇ ರಾತ್ರಿ 11 ಗಂಟೆ ಆಯಿತು. ಸೊ ಆಲ್ಮೋಸ್ಟ್ 2 ಗಂಟೆವರೆಗೂ ಇಬ್ಬರೂ ರೆಡಿ ಮಾಡ್ತಾನೆ ಇದ್ವಿ. ಈ ಸಲ ಬ್ಯಾಕ್ ಡ್ರಾಪ್ ರೆಡಿ ಮಾಡೋದಕ್ಕೆ ಅಷ್ಟೇನು ಟೈಮ್ ಆಗಲಿಲ್ಲ. ಎಲ್ಲ ಗಾರ್ಲೆಂಡ್ಸ್ ಇತ್ತು, ಜಸ್ಟ್ ಪಿನ್ಸ್ ತೊಗೊಂಡು ಜಸ್ಟ್ ಸ್ಕ್ರೀನ್ಗೆ ಪಿನ್ ಮಾಡಿದಷ್ಟೇ. ಅಷ್ಟೇನು ಟೈಮ್ ಕನ್ಸ್ಯೂಮಿಂಗ್ ಅನಿಸ್ಲಿಲ್ಲ. ಇಲ್ಲಾಂದರೆ ಲಾಸ್ಟ್ ಟೈಮೆಲ್ಲ ಹಿಂದೆಗಡೆ ಸಾರಿ ಎಲ್ಲ ಹಾಕಿ ಬ್ಯಾಕ್ ಡ್ರಾಪ್ ಬ್ಯಾಕ್ಗ್ರೌಂಡ್ ಮಾಡೋದಕ್ಕೆ ತುಂಬ ಹೊತ್ತು ತೊಗೊಳ್ತಾ ಇದ್ವಿ. ಬಟ್ ಈ ಸಲ ಬೇಗ ಬೇಗ ಆಗೋಯಿತ್ತು. ಆ್ಯಂಡ್ ಅದೆಲ್ಲ ಆದಮೇಲೆ ಮಾರನೇ ದಿವಸ ಕಳ್ಸಕ್ಕೆ ರೆಡಿ ಮಾಡೋಕ್ಕೆ ತೆಂಗಿನಕಾಯಿ ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಅರಿಶಿನ ಎಲ್ಲ ಹಾಕಿ ಇಟ್ಟರೆ ರಾತ್ರಿ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಸೆಟ್ ಆಗಿರುತ್ತೆ, ಡ್ರೈ ಆಗಿರುತ್ತೆ. ಇಲ್ಲಾಂದರೆ ತುಂಬ ಹಸಿ ಹಸಿ ಅನಿಸುತ್ತೆ. ಸೊ ಇವಾಗಲೇ ರಾತ್ರಿ ಎಲ್ಲ ತೆಂಗಿನಕಾಯಿ ಎಲ್ಲ ನೀಟಾಗಿ ಸ್ಯಾಂಡ್ ಪೇಪರ್ ಬರುತ್ತಲ್ಲ ಅದರಲ್ಲಿ ಫುಲ್ ಕ್ಲೀನಾಗಿ ರಬ್ ಮಾಡ್ತಿದ್ದೀನಿ. ಸೊ ದಟ್ ಅರಿಶಿನ ಎಲ್ಲ ಹಾಕಿದಾಗ ಫುಲ್ ಸ್ಮೂತಾಗಿ ಕಾಣುತ್ತೆ. ಇಲ್ಲಾಂದರೆ ನಾರೆಲ್ಲ ಇದ್ದು ಒಂಥರ ತರಿ ತರಿ ಕಾಣಬಾರ್ದು ಅಂತ ಹೇಳಿ ಪ್ರತಿ ವರ್ಷವೂ ಇದೇ ಥರ ಮಾಡೋದು ನಾನು. ಫಸ್ಟು ವೆಜಿಟೇಬಲ್ ಪೀಲರ್ ಇರುತ್ತಲ್ಲ ಅದರಿಂದ ನೀಟಾಗಿ ಎಲ್ಲ ತೆಕ್ಕೊಂಬಿಡ್ತೀನಿ ಆ ನಾರೆಲ್ಲ ಇರೋದನ್ನ. ಅದಾದಮೇಲೆ ಸ್ಯಾಂಡ್ ಪೇಪರಲ್ಲಿ ನೀಟಾಗಿ ಉಜ್ಜಿದ್ರೆ ಆ ಥರ ಸ್ಮೂತ್ ಆಗುತ್ತೆ. ಸೊ ಅದಾದಮೇಲೆ ಅದಕ್ಕೆ ಮೈದಾ ಮತ್ತು ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು. ಸ್ವಲ್ಪ ನೀರಾಗೇ ಅದನ್ನು ಪೂರ್ತಿ ತೆಂಗಿನಕಾಯಿಗೆ ಹಚ್ಚಬೇಕು. ಅದೆಲ್ಲ ಹಚ್ಚಿದ್ರೇ ಅರಿಶಿನ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಪೂರ್ತಿ ತೆಂಗಿನಕಾಯಿಗೆ ಮೈದಾ ಮತ್ತು ನೀರು ಹಾಕಿ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷವೂ ಹಾಗೆಯೇ ಹಿಂದಿನ ದಿನ ರಾತ್ರಿಯೇ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಸೊ ದಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ರೈ ಆಗಿರುತ್ತೆ ಮತ್ತು ನೋಡೋಕ್ಕೂ ನೀಟಾಗಿರುತ್ತೆ, ಹಸಿ ಹಸಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ಪೂರ್ತಿ ಮೈದಾ ಮತ್ತು ನೀರು ಹಾಕಿರೋ ಮೈದಾ ಪೇಸ್ಟ್ ಹಾಕಿ ಇಟ್ಮೇಲೆ ಏನಾದರೂ ಕೆಳಗಡೆ ಒಂದು ಬೇಸ್ ನಾನು ಬಟ್ಲ ಮೇಲೆ ಇಟ್ಟಿದ್ದೀನಿ. ಸೊ ದಟ್ ಕೆಳಗೆ ಪೇಪರ್ ಮೇಲೆ ಮೈದಾ ಇದೆಲ್ಲ ಅಂಟ್ಕೊಳ್ಳಲ್ಲ ಅಂತ ಹೇಳಿ. ಸೊ ಒಂದು ಸ್ಟೇನರ್ ತೊಗೊಂಡು ಅದರಲ್ಲಿ ಅರಿಶಿನ ಹಾಕ್ಬಿಟ್ಟು ಜಸ್ಟ್ ಹೀಗೆ ಕುಟ್ಟಬೇಕು. ಆವಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಕೈಯಲ್ಲಿ ಹಾಕಿದ್ರೆ ಅಷ್ಟು ಈವನಾಗಿ ಸ್ಪ್ರೆಡ್ ಆಗೋಲ್ಲ, ಸ್ಟೇನರಲ್ಲಿ ಹಾಕಿದ್ರೆ ನೀಟಾಗಿ ಈವನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಒಂದ್ಸಲಿ ನಮ್ಮ ಮನೇಲಿ ಪೂಜೆ ಮಾಡಿಸಿದಾಗ ಪುರೋಹಿತರು ಈ ಥರ ಮಾಡ್ತಾಯಿದ್ರು. ಸತ್ಯನಾರಾಯಣ ಸ್ವಾಮಿಗೆ ಕಳಶದಲ್ಲಿ ಮಾಡ್ತಾರಲ್ಲ, ಸೊ ಆವಾಗ ಈ ಥರ ಮಾಡ್ತಾಯಿದ್ರು. ಸೊ ನಾನು ಇದೇ ಥರ ಟ್ರೈ ಮಾಡೋಣ ಅಂತ ನೋಡಿ ಇದೇ ಥರನೇ ಮಾಡಿದ್ದು. ಅದಾದಮೇಲೆ ಬೊಟ್ಟು ಇಡೋದು ನೀಟಾಗಿ ಕುಂಕುಮ ನೀಟಾಗಿ ರೌಂಡಾಗಿ ಅಥವಾ ಯಾವ ಶೇಪಲ್ಲಿ ಬೇಕೋ ಆ ಥರ ಇಡೋದಕ್ಕೆ ಯೂಟ್ಯೂಬ್ ವೀಡಿಯೋನಲ್ಲಿ ನೋಡ್ಕೊಂಡಿದ್ದೆ. ಸೊ ಅದೇ ಥರ ಟ್ರೈ ಮಾಡೋಣ ಅಂತ ಈ ಸಲ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಅಲ್ಲಿ ಕಾಯಿ ರೆಡಿ ಮಾಡ್ತಿರ್ಬೇಕಾದ್ರೆ ಜಾನು ಹಿಂದಿನ ದಿನ ರಾತ್ರಿ ನಾವು ತೋರಣ ಎಲ್ಲ ಯೂಶಲಿ ಯಾವಾಗ್ಲೂ ಹಿಂದಿನ ದಿನ ರಾತ್ರಿನೇ ಕಟ್ಬಿಡ್ತೀವಿ. ಮಾರನೇ ದಿನ ತುಂಬ ಗಜಿಬಿಜಿ ಆಗಿಬಿಡುತ್ತೆ. ಎಸ್ಪೆಷಲಿ ಸಮನ್ವಿ ಇರೋದ್ರಿಂದ ಅವಳಿಗೂ ಟೈಮ್ ಕೊಟ್ಟು ಅವಳು ಇವಾಗ ಸ್ವಲ್ಪ ಹಠ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅವಳನ್ನೆಲ್ಲ ನೋಡಿಕೊಂಡು ಎಲ್ಲ ಒಟ್ಟಿಗೆ ಹಬ್ಬದ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಹಿಂದಿನ ದಿನವೇ ರಾತ್ರಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀವಿ. ಸೊ ಇವಾಗ ನೋಡ್ಬೋದು ಇಲ್ಲಿ ನೀವು ಕಾಯಿ ರೆಡಿ ಆಗಿದೆ, ಎಲ್ಲ ಅರಿಶಿನ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೀನಿ. ಮಾಡಿಬಿಟ್ಟು 2 ಸಲ ಹಿಂಗೆ ಕುಟ್ಬಿಟ್ರೆ ಎಕ್ಸ್ಟ್ರಾ ಮೇಲೆ ಮೆತ್ಕೊಂಡಿರೋ ಅರಿಶಿನ ಎಲ್ಲ ಕೆಳಗೆ ಉದುರ್ಕೊಂಬಿಡುತ್ತೆ. ಅದಾದಮೇಲೆ ನಾವು ಕುಂಕುಮ ಇಡಬೇಕಲ್ಲ, ಕರೆಕ್ಟಾಗಿರೋ ಫ್ಲ್ಯಾಟ್ ಸರ್ಫೇಸ್ ಥರ ಎಲ್ಲಿದೆ ಅಲ್ಲಿ ನೋಡಿಕೊಂಡು ವೀಳ್ಯದೆಲೆ ಮೇಲೆ ಯಾವ ಶೇಪಲ್ಲಿ ಬೇಕೋ ಕುಂಕುಮ ರೌಂಡಿಗೆ ಇಡ್ತೀವೋ ಅಥವಾ ಉದ್ದಕ್ಕೆ ಇಡ್ತೀವೋ ಅದನ್ನು ಆ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಸೇಮ್ ಮೈದಾ ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಪೇಸ್ಟು, ಆ ಪೇಸ್ಟ್ನ ಹಾಕಿ ಕುಂಕುಮ ಅದ್ರ ಮೇಲೆ ನೀಟಾಗಿ ಹಚ್ಬಿಟ್ರೆ ನೀಟಾಗಿ ಕುಂಕುಮ ಯಾವ ಶೇಪಲ್ಲಿ ಹಾಕಿರ್ತೀವೋ ಅದೇ ಶೇಪಲ್ಲಿ ಬಂದುಬಿಡುತ್ತೆ. ಪ್ರತಿ ವರ್ಷವೂ ಇದೇ ಥರನೇ ಪ್ರೊಸೀಜರ್ ಫಾಲೋ ಮಾಡೋದು, ನೀಟಾಗಿ ಬರುತ್ತೆ. ಬಟ್ ಏನೋ ಈ ವರ್ಷ ಅಷ್ಟು ಕರೆಕ್ಟಾಗಿ ಬರಲಿಲ್ಲ. ಮೇ ಬಿ ಎಲೆ ತುಂಬ ಪುಟ್ಟದಿತ್ತು ಅನಿಸುತ್ತೆ, ಕಟ್ ಮಾಡ್ಕೊಳ್ಳೋದು ಸರಿ ಹೋಗಲಿಲ್ವೋ ಅಥವಾ ಪೇಸ್ಟ್ ವ್ಯತ್ಯಾಸ ಆಯಿತು ಏನೋ ಗೊತ್ತಿಲ್ಲ. ನೋಡಿ ಒಂದು ಸ್ವಲ್ಪ ಅಷ್ಟು ಕ್ಲಾರಿಟಿ ಇಲ್ಲ ಕೆಳಗಿರೋ ಡಿಸೈನು. ಸೊ ಪರವಾಗಿಲ್ಲ, ಅಟ್ಲೀಸ್ಟ್ ಇಷ್ಟು ಬಂದಿದೆಯಲ್ಲ ಅಂತ ಹೇಳಿ ರಾತ್ರಿ ಅದನ್ನು ಇಟ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 5:40ಕ್ಕೆ ಎದ್ದೆ. 5:15ಗೆ ಎದ್ದಾಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. 5:40 ಹಂಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ
ಬಾಕಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಬಿಕಾಸ್ ನೆನ್ನೆ ಬರೀ ಬ್ಯಾಕ್ ಡ್ರಾಪು ಮತ್ತು ಪ್ಲ್ಯಾಟ್ಫಾರ್ಮ್ ದೇವ್ರನ್ನ ಇಡೋದಕ್ಕೆ ಅದನ್ನು ಮಾತ್ರ ರೆಡಿ ಮಾಡಿದ್ವಿ. ಈಗ ಮತ್ತೆ ದೇವ್ರನ್ನಿಟ್ಟು ಕಳಶ ಎಲ್ಲ ರೆಡಿ ಮಾಡಿ ಇನ್ನೂ ಸುಮಾರು ಕೆಲಸ ಇದೆ. ಆ್ಯಕ್ಚುಲಿ ಬೆಳಗ್ಗೆದ್ದು 1 hour ಬರೀ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಅಲ್ಲಿ ಮುಂದೆ ಕ್ಲೀನ್ ಮಾಡೋದೇ ತುಂಬ ಹೊತ್ತಾಗೋಯ್ತು. ಅದಾದಮೇಲೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಸಮನ್ವಿ ಕೂಡ ಎದ್ಲು. ಅವಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವಳನ್ನ ಬಿಟ್ಟಿದ್ದೀನಿ. ಓಕೆ ಓಕೆ, ನೀರು ಕುಡ್ನ ಅವನು. ಏನಿವತ್ತು? ಹೌದಾ, ಅದಕ್ಕೆ ಹಿಂಗೆಲ್ಲ ರೆಡಿ ಆಗಿದೆಯಾ? ಸೀರೆ ಉಟ್ಕೊಂಡಿದ್ಯಾ ಅದಕ್ಕೆ? ಸಮನ್ವಿ ಯಾವಾಗ್ಲೂ ಉದ್ದ ಲಂಗ ರೌಕೆಗೆ ಸೀರೆ ಅಂತಲೇ ಹೇಳ್ತಾಳೆ. ಅವಳ ಪ್ರಕಾರ ಅದು ಸೀರೆ ಅಂತ. ನಾವುಗಳು ಸೀರೆ ಉಟ್ಕೊಂಡಿರೋ ಥರ ಅವಳು ಉಟ್ಕೊಂಡಿರೋದು. ಚಿಕ್ಕ ಮಕ್ಳಿಗೆ ಮೇಲ್ಗಡೆ ಸೆರಗಿರಲ್ವಂತೆ, ಬರೀ ರೌಕೆ ಇರುತ್ತೆ ಅಂತ ಹೇಳ್ತಾಳೆ. ಸೊ ನಾವಿವಾಗ ಇಲ್ಲಿ ದೇವ್ರಿಗೆ ರೆಡಿ ಮಾಡ್ತಾ ಇದ್ದೀವಿ. ಸೊ ನಾವೇನು ರೆಡಿ ಆಗಿರೋದು ಬೊಂಬೆ ತಂದಿದ್ವಿ ಲಕ್ಷ್ಮಿದು. ಸೊ ಅದನ್ನು ಕೂರಿಸೋದಕ್ಕೆ ಲೋಟಸ್ ತೊಗೊಂಡು ಬಂದಿದ್ವಿ ಒಂದು ದೊಡ್ಡದು. ಅದ್ರ ಮೇಲೆ ಕೂರ್ಸೋಣ, ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ. ಸೊ ಅದೆಲ್ಲ ಮುದುಡ್ದಂಗಿತ್ತು, ಬಿಕಾಸ್ ತೊಗೊಂಡು ಬರ್ಬೇಕಾದ್ರೆ ಎಲ್ಲ ಕ್ಲೋಸ್ ಮಾಡಿದರು. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಓಪನ್ ಮಾಡಿ ಅಲ್ಲಿ ಇಡ್ತಾ ಇದ್ದೀವಿ. ದೇವ್ರನ್ನ ಕೂರ್ಸೋಕ್ಕೆ ಮುಂಚೆ ಒಂಚೂರು ಅಕ್ಕಿ ಹಾಕಿ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಆ ಅಕ್ಕಿ ಎಲ್ಲ ಹಾಕಿದ ಮೇಲೆ ನಾವು ಏನು ತಗೊಂಡು ಬಂದಿದ್ವಲ್ಲ ರೆಡಿ ಮಾಡಿರೋ ಲಕ್ಷ್ಮಿ, ಅದನ್ನು ಇಟ್ಟು ಅದಕ್ಕೆ ಅಲಂಕಾರ ಮಾಡ್ತಿದ್ವಿ. ನಾವಲ್ಲಿ ಯಾವುದೇ ಹೊಸ ಥರ ಒಡವೆ ಹಾಕ್ಸ್ಲಿಲ್ಲ. ನನ್ನ ಹತ್ರ ಇರೋ ಒಡವೆಗಳು ಅದೆಲ್ಲನೇ ಹಾಕಿರೋದು. ಅದೇ ಚೆನ್ನಾಗಿರತ್ತೆ ಅಂತ ಮಾಂಗಲ್ಯ ಒಂದು ಬಿಟ್ಟು ಮಿಕ್ಕಿದೆಲ್ಲ ನಾವು ಮನೆಯಲ್ಲಿರೋ ಒಡವೆಗಳೇ ಹಾಕಿದ್ದು. ಸೊ ಕಾಲು ತುಂಬ ಪುಟ್ಟದಾಗಿ ಚೆನ್ನಾಗಿತ್ತು. ಸಮನ್ವಿದೊಂದು ಹೊಸ ಗೆಜ್ಜೆ ಇತ್ತು ಯೂಸ್ ಮಾಡ್ತಿರೋದು. ಸೊ ಅದನ್ನೇ ದೇವಿ ಕಾಲಿಗೆ ಹಾಕಿದ್ದೀನಿ ಇಲ್ಲಿ. ಮೇಲೆ ದೇವಿಗೆ ಎಲ್ಲ ಅಲಂಕಾರ ಎಲ್ಲ ಆದಮೇಲೆ ಇಲ್ಲಿ ಕಳಶ ರೆಡಿ ಮಾಡ್ತಾಯಿದ್ದೀನಿ. ಸೊ ನೀರು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಆಮೇಲೆ ಒಂದು ಸ್ವಲ್ಪ ಲಾವಂಚ ಬೇರು ಅಂತ ಬರುತ್ತೆ, ತುಂಬ ಶ್ರೇಷ್ಠ. ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಅದನ್ನು ಹಾಕ್ತೀವಿ. ಅದು ತುಂಬ ಆಸ್ಪಿಷಿಯಸ್ ಅಂತ ಹೇಳ್ತಾರೆ. ಸೊ ಅದನ್ನು ಇಟ್ಕೊಂಡಿದ್ದೀನಿ ನಾನು. ಪ್ರತಿ ವರ್ಷ ಬಂದಾಗಲೂ ಸ್ವಲ್ಪ ಕಳಶದಲ್ಲಿ ಹಾಕಿ ಪೂಜೆ ಮಾಡ್ತಿದ್ದೀನಿ. ಪ್ರತಿ ಸಲ ನಿಮ್ಮನೇಲೂ ಕಳಶ ಇದ್ದರೆ ಎವ್ರಿ ಟೈಮ್ ನೀವು ನೀರು ಚೇಂಜ್ ಮಾಡಿದಾಗ ಆ ಬೇರು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದು ಕಾಯಿನು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಸೊ ಫೈನಲಿ ರೆಡಿ ಆಯಿತು. ಕಳಶ ರೆಡಿ ಆಗೋದ್ರೆ ಸೊ ಮಿಕ್ಕಿದ್ದು ಎಲ್ಲ ರೆಡಿ ಆಗೋಗುತ್ತೆ. ಸೊ ಪೂಜೆ ಮಾಡೋದಷ್ಟೇ ಬಾಕಿ ಇದೆ. ಸೊ ನೋಡ್ಕೊಂಡು ಬಂದ್ರಲ್ಲ ಎಷ್ಟು ಮುದ್ದಾಗಿದೆ ಅಲ್ವಾ ಲಕ್ಷ್ಮಿ ಅಂತೂ. ನೋಡ್ತಾ ಕೂತ್ಕೊಂಡಿದ್ರೆ ನಾನು ಆ ಕಡೆ ಈ ಕಡೆ ಅಲ್ಲಾಡಬೇಕು ಅನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನನ್ನ ದೃಷ್ಟಿನೇ ತಾಕತ್ತೆ ಅಂತ ಅನಿಸ್ತಾಯಿತ್ತು. ಜಾನು ಕೂಡ ಅದೇ ಹೇಳ್ತಿದ್ದ, ತುಂಬ ಚೆನ್ನಾಗಿದೆ ಮುಖ ಅಂತೂ, ಒಳ್ಳೆ ನಿಜವಾಗ್ಲೂ ಲಕ್ಷ್ಮಿ ಬಂದು ಕೂತಾಗಿದೆ ಅಂತ ಅದೇ ಥರ ಅನಿಸ್ತಾಯಿತ್ತು. ಸೊ ಪೂಜೆ ಎಲ್ಲ ಮುಗಿಸಿ ಆ್ಯಕ್ಚುಲಿ ನಾವು ಬೆಳಗ್ಗೆ ಎಲ್ಲ ತಿಂಡಿ ತಿಂದಿರಲಿಲ್ಲ, ಮಧ್ಯಾಹ್ನ ಡೈರೆಕ್ಟ್ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಹೋಳಿಗೆ ಮಾಡ್ತಾಯಿದ್ದೀನಿ, ಬೇಳೆ ಹೋಳಿಗೆ. ಬೆಳಗ್ಗೆನೇ ಎದ್ದ ತಕ್ಷಣವೇ ಕಣ್ಕ ಹೂರ್ಣ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಸೊ ಹೆಂಗಿದ್ರು ಡೈರೆಕ್ಟ್ ಊಟ ಅಲ್ವಾ, ಸೊ ಸ್ವಲ್ಪ ಟೈಮ್ ಇತ್ತು. ಅಷ್ಟರಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಇವಾಗಿಲ್ಲಿ. ಜಾಸ್ತಿನೂ ಕೂಡ ಏನೋ ಐಟಮ್ಸ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಜಾನು ಇಬ್ಬರೇ ಈ ಸಲ, ಯಾರೂ ಇಲ್ಲ, ಅಮ್ಮ ಅಪ್ಪ ಕೂಡ ಬರೋ ಥರ ಇರಲಿಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಯಾಕೆ ವೇಸ್ಟ್ ಮಾಡಬೇಕು. ಹೋಳಿಗೆಗೆ ಎನಿವೇಸ್ ಬೆಳಗ್ಗೆನೇ ಕಲಸಿಟ್ಬಿಟ್ಟಿದ್ದೆ ನಾನು. ಸೊ ಅಷ್ಟನ್ನು ಮಾತ್ರ ಮಾಡಿಕೊಂಡು ಸಿಂಪಲಾಗಿ ಅಡುಗೆ ಮಾಡ್ಕೊಂಡಿದ್ವಿ. ಸೊ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂತು, ಖುಷಿಯಾಯಿತು, ಸಖತ್ತಾಗಿ ಬಂದಿತ್ತು. ಸೊ ಅದಾದಮೇಲೆ ಸಂಜೆ ಲಕ್ಷ್ಮಿ ಆರತಿ ಮಾಡಬೇಕಲ್ಲ ಅಂಥೇಳಿ ಮತ್ತೆ ಎಲ್ಲ ಒರೆಸಿ ರಂಗೋಲಿ ಹಾಕಿ ಲಕ್ಷ್ಮಿ ಹೆಜ್ಜೆ ಎಲ್ಲ ಬರೆದು ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಮತ್ತೆ ಬರೋರಿಗೆಲ್ಲ ತಾಂಬೂಲ ಅದೆಲ್ಲ ಹಾಕಿ ರೆಡಿ ಇಟ್ಬಿಟ್ಟಿದೆ. ಮತ್ತು ಅವ್ರು ಬಂದಾಗ ಅವ್ರ ಮುಂದೆ ಎಲ್ಲ ತೆಕ್ಕೊಂಡು ಇಟ್ಕೊಳ್ಳೋ ಬದಲು ಮೊದಲೇ ರೆಡಿ ಇಟ್ಕೊಂಡಿದ್ರೆ ಬೆಟರ್ ಅನಿಸುತ್ತೆ ಅಂತ. ಇಲ್ಲಿ ಸಮನ್ವಿ ಮತ್ತು ಜಾನು ಇಬ್ಬರು ವಾಟರ್ಫಾಲ್ಗೆ ನೀರು ಬಿಡ್ತಾ ಇದ್ದಾರೆ. ನೀರೆಲ್ಲ ತೆಗ್ಬಿಡಿದ್ವಿ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ, ಬಿಟ್ಟಿರಲಿಲ್ಲ, ಸೊಳ್ಳೆಗಳು ಜಾಸ್ತಿ ಆಗಿದೆ ಅಂತ. ಸೊ ಇವತ್ತು ಹಬ್ಬ ಅಲ್ವಾ, ನೀರು ಬಿಡೋಣ ಅಂಥೇಳಿ ನೀರು ಬಿಟ್ಟು ವಾಟರ್ಫಾಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ಆ್ಯಂಡ್ ಈವ್ನಿಂಗ್ ಉರುಳಿಗೆ ಹೂವೆಲ್ಲ ಹಾಕಿ ಗಣಪತಿ ಮುಂದೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಹಬ್ಬದ ದಿನ ಆ ಥರ ಎಲ್ಲ ಮಾಡಿಟ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ
ಅಷ್ಟೊತ್ತಿಗೆ ನನಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಸಂಜೆ ಅಷ್ಟೊತ್ತಿಗೆ ಅದೆಲ್ಲ ರೆಡಿ ಮಾಡಿಟ್ಟಿದ್ದೆ. ಮತ್ತು ಬೆಳಗ್ಗೆ ಎಲ್ಲ ಪೂಜೆ ಮಾಡ್ಬೇಕಾದ್ರೆ ನಾನು ಯಾವುದೇ ವಿಡಿಯೋ ಎಲ್ಲ ಮಾಡಲಿಲ್ಲ. ಯೂಶ್ವಲಿ ಪ್ರತಿ ವರ್ಷವೂ ಹಾಗೆ ಬೆಳಗ್ಗೆ ಮಾಡೋ ಪೂಜೆ ಆರಾಮಾಗಿ ನಿಧಾನವಾಗಿ ಯಾವುದೇ ವಿಡಿಯೋ ಏನೂ ಇಲ್ಲದೇ ಮಾಡ್ತೀನಿ. ಈವ್ನಿಂಗ್ಸ್ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲಿ. ಸಮನ್ವಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಅವಳು ಇವಾಗ ಪೂಜೆ ಮಾಡ್ತೀನಿ ಅಂತ ಬಂದರೆ ಸಾಕು, ನಾನು ಮಾಡ್ತೀನಿ ಪೂಜೆ ಅಂತ ಹೇಳಿ ಉದ್ಗಡ್ಡಿ ಎಲ್ಲ ಇಟ್ಕೊಂಡು ಅವಳಿಗೆ ಬರೋ ಮಂತ್ರಗಳು ಶ್ಲೋಕಗಳೆಲ್ಲ ಹೇಳ್ಕೊಂಡು ಪೂಜೆ ಮಾಡ್ತಾಳೆ ಅವಳು ಇವಾಗೇನು ಆ್ಯಕ್ಚುಲಿ ಅವಳು ಚಿಕ್ಕ ವಯಸ್ಸಿಂದನೂ ಇನ್ಫ್ಯಾಕ್ಟ್ ಅವಳಿಗೆ ಬುದ್ಧಿ ಬಂದು ಮಾತೆಲ್ಲ ಬಂದು ನಡೆಯೋಕ್ಕೆಲ್ಲ ಬಂದಾಗಿಂದನೂ ಅವಳೇ ಪೂಜೆ ಮಾಡ್ತೀನಿ ಅಂದ ತಕ್ಷಣ ಉದ್ಗಡ್ಡಿ ಹಿಡ್ಕೊಂಡು ಗಂಟೆ ಹಿಡ್ಕೊಂಡು ಅವಳೇ ನಮ್ಮನೆ ಪುಟ್ಟ ಪೂಜಾರಿ ಎಲ್ಲ ಅವಳೇ ಮಾಡ್ತಾ ಇರ್ತಾಳೆ. ಅವಳಿಗೆ ತುಂಬ ಖುಷಿ, ನಮಗೂ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಅದನ್ನೆಲ್ಲ. ನೋಡಿದ್ರಲ್ಲ ಎಷ್ಟು ಮುದ್ದಾಗಿ ಮಂತ್ರಗಳು ಹೇಳ್ಕೊಂಡು ಅವಳಿಗೆ ತನಗೆ ಬರೋ ಎಲ್ಲ ಮಂತ್ರನೂ ಹೇಳಿ ಐಗಿರಿ ನಂದಿನಿ ಎಲ್ಲ ಹೇಳಿ ಅದಾಗೋವರೆಗೂ ಪೂಜೆ ಮಾಡ್ತಾನೆ ಇರ್ತಾಳೆ. ನಾವು ಅಷ್ಟೋ ತನಕನೂ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ನಮಗೂ ಖುಷಿ, ಅವಳಷ್ಟೇ ಚೆನ್ನಾಗಿ ಹೇಳೋದೆಲ್ಲ ಕೇಳಿಸ್ಕೊಳ್ಳೋಕೆ ಚೆನ್ನಾಗಿ ಅನಿಸುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರ್ತೀನಿ ನಾನು. ಬಿಕಾಸ್ ಅವಳು ನಾವು ರೆಕಾರ್ಡ್ ಮಾಡ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ಸ್ಟಾಪ್ ಮಾಡಿಬಿಡ್ತಾಳೆ. ಸೊ ಸಂಜೆ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ದೇವರಿಗೆ ಆಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಟ್ಟರೆ ಒಂಥರ ಚೆಂದ ಹಬ್ಬದ ಫೀಲು. ವರಮಹಾಲಕ್ಷ್ಮಿ ಅಂದರೆ ಅದೇ ಅಲ್ವಾ, ಪ್ರತಿ ವರ್ಷವೂ ಪೂಜೆ ಮಾಡೋದು, ಅಕ್ಕಪಕ್ಕದ ಮನೆಯವ್ರನ್ನ ಕರೆದು. ಹೆಣ್ಮಕ್ಳಿಗಂತೂ ಈ ಹಬ್ಬ ತುಂಬಾ ಫೇವ್ರೇಟು. ಯಾವ ಹಬ್ಬ ಅಷ್ಟು ಖುಷಿ ಇಲ್ಲ ಅಂದ್ರೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಖುಷಿ ಇರುತ್ತೆ, ತುಂಬಾ ಸಂಭ್ರಮ ಇರುತ್ತೆ. ಅಲಂಕಾರ ಮಾಡೋದಕ್ಕೆ, ದೇವಿನ ರೆಡಿ ಮಾಡೋದಕ್ಕೆಲ್ಲ ತುಂಬ ಖುಷಿ ಇರುತ್ತೆ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಬರೋಕ್ಕೆ ಹೋಗಿದ್ದೆ. ಸಮನ್ವಿ ಮತ್ತು ಜಾನು ಇಬ್ಬರು ಬಾಲ್ ಆಟ ಆಡ್ತಾ ಕೂತಿದ್ರು ಇಲ್ಲಿ. ಅವರಿಗೆ ಟೈಮ್ ಪಾಸ್ ಆಗಬೇಕಲ್ಲ ಸಂಜೆ ಹೊತ್ತು. ಸೊ ಸಮನ್ವಿನೂ ಆಕ್ಯುಪೈಡ್ ಆಗಿರಬೇಕು, ಹೋದ ಕಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಹೋಗೋಣ ಮನೆಗೆ ಅಂತೇಳಿ ಒಂದು ನಿಮಿಷ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಸೊ ಅವ್ರ ಅಪ್ಪನ ಜೊತೆ ಅವಳು ಇಬ್ಬರು ಸೇರಿಕೊಂಡು ಆಟ ಆಡ್ತಿದ್ದಾರೆ. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇತ್ತು. ಹೊಸ ಮನೆಯಲ್ಲಿ ನಮ್ಮ ಮೊದಲನೇ ಹಬ್ಬ ಈ ಮನೆಯಲ್ಲಿ. ಸೊ ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಬೇಕು ಹೊಸ ಮನೆಯಲ್ಲಿ ಅಂತ ಇತ್ತು. ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ದಿನ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಹೇಗೆ ಅನಿಸ್ತು, ಚೆನ್ನಾಗಿತ್ತಾ, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.